ಇಂದು ಬೆಳ್ಳಂಬೆಳಗ್ಗೆ ಸಂಭವಿಸಿದ ಭೂಕಂಪದಿಂದ ಭಾರಿ ಅನಾಹುತ ಆಗಿದೆ. ಚೀನಾದ ಟಿಬೆಟ್, ನೇಪಾಳ ಸೇರಿದಂತೆ ವಿವಿಧೆಡೆ ಒಟ್ಟು 6ಕ್ಕೂ ಹೆಚ್ಚು ಬಾರಿ ಭೂಮಿ ಕಂಪಿಸಿದ್ದು ಒಟ್ಟು 36 ಮಂದಿ ಸಾವನ್ನಪ್ಪಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ ಭೂಕಂಪನದ ತೀವ್ರತೆಯು 7.1ರಷ್ಟು ದಾಖಲಾಗಿದೆ. ಚೀನಾ, ನೇಪಾಳ ಮಾತ್ರವಲ್ಲದೆ ದೆಹಲಿ, NCR ಸೇರಿದಂತೆ ಉತ್ತರ ಭಾರತದ ಬಹುತೇಕ ಭಾಗಗಳಲ್ಲಿ ಭೂಮಿ ಕಂಪಿಸಿದೆ. ಬಿಹಾರದ ಪಾಟ್ನಾದಲ್ಲೂ ಭಾರಿ ಭೂಕಂಪನದ ಅನುಭವ ಆಗಿದೆ. ಅಲ್ಲದೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲೂ ಭೂಮಿ ನಡುಗಿದೆ. NCS ವರದಿ ಪ್ರಕಾರ ಭೂಕಂಪನದ ತೀವ್ರತೆಯು 7.1ರಷ್ಟು ದಾಖಲಾಗಿದೆ. ನೇಪಾಳ ಟಿಬೆಟ್ ಗಡಿಯಲ್ಲಿ ಬೆಳಗ್ಗೆ 6:35ರ ಸುಮಾರಿಗೆ ದುರಂತ ಸಂಭವಿಸಿದೆ. ನೇಪಾಳ ಟಿಬೆಟ್ ಗಡಿಯಲ್ಲಿ ತೀವ್ರತೆಯು 7.1ರಷ್ಟಿದ್ದು ಭಾರಿ ಹಾನಿಯಾಗಿದೆ. ಇನ್ನು ಚೀನಾದ ಜಿಂಗ್ಜಾಂಗ್ ಪ್ರದೇಶದಲ್ಲಿ 2 ಬಾರಿ ಭೂಮಿ ಕಂಪಿಸಿದೆ. ಮೊದಲ ಬಾರಿಗೆ ಅದರ ತೀವ್ರತೆ 4.7 ಹಾಗೂ ಎರಡನೇ ಬಾರಿಗೆ 4.9 ಆಗಿದೆ ಎಂದು ತಿಳಿಸಿದೆ.